ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅದು ಮಹದೇವಪುರ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನದಿಂದಾಗಿ ಕಾಂಗ್ರೆಸ್ ಸೋತಿದೆ ಅಂತ ದೊಡ್ಡ ಹೋರಾಟವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿತ್ತು. ರಾಹುಲ್ ಗಾಂಧಿ ಅವರು ಬರಬೇಕಾಗಿತ್ತು ಪ್ರತಿಭಟನೆಗೆ, ಆಗಸ್ಟ್ 5ರ ಈ ಒಂದು ಪ್ರತಿಭಟನೆಗೆ. ಆದರೆ ಏನು ಜಾರ್ಖಂಡ್ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಶಿಬು ಸೊರೇನ್ ಅವರು ನಿಧನ ಹೊಂದಿದ್ದ ಹಿನ್ನೆಲೆ ಇದನ್ನು ಆಗಸ್ಟ್ 8ನೇ ತಾರೀಕಿಗೆ ಪ್ರತಿಭಟನೆ ಮಾಡೋಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಈ ಬಗ್ಗೆ ಹೇಳಿದ್ದಾರೆ. ಜಾರ್ಖಂಡ್ ಮಾಜಿ ಮುಖ್ಯಮಂತ್ರಿ ಶಿಬು ಸೊರೇನ್ ನಿಧನ ನಂತರ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಬೇಕಾಗಿದೆ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಈ ಕಾರಣಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅವರು ಜೆಎಂಎಂನ ಸಂಸ್ಥಾಪಕರು ಶಿಬು ಸೊರೇನ್ INDA ಮೈತ್ರಿಕೂಟದಲ್ಲಿದ್ದಾರೆ. ಕಾಂಗ್ರೆಸ್ ಮೈತ್ರಿಕೂಟದ ಭಾಗ ಜಾರ್ಖಂಡ್ ಸರ್ಕಾರದಲ್ಲಿ. ಸೊ ಈ ಕಾರಣಕ್ಕೆ AICC ಮತ್ತು KPCCಯಿಂದ ಕೂಡ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಲಾಗಿದೆ. ತರಾತುರಿಯಲ್ಲಿ ಪ್ರತಿಭಟನೆ ಬೇಡ ಅಂತ ರಾಹುಲ್ ಗಾಂಧಿ ತಿಳಿಸಿದ್ದಾರೆ. ಹೀಗಾಗಿ ಆಗಸ್ಟ್ 8ರ ವರಮಹಾಲಕ್ಷ್ಮಿ ಹಬ್ಬದಂದೇ ಬೃಹತ್ ಹೋರಾಟಕ್ಕೆ ಕರೆ ಕೊಡಲಾಗಿದೆ ಮತ್ತು ಅದನ್ನು ಮುಂದೂಡಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯತಕ್ಕಂಥ ಈ ಪ್ರೊಟೆಸ್ಟ್ ಚುನಾವಣಾ ಆಯೋಗದ ವಿರುದ್ಧ ನಡೀತಾ ಇದೆ ಈ ಹೋರಾಟ. ಸೊ ಈ ಹೋರಾಟವನ್ನು ಮುಂದೂಡಿಕೆ ಮಾಡಲಾಗಿದೆ. ಸೊ ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ಮಾತನಾಡ್ತಾ ಹೇಳ್ತಾ ಇದ್ರು, 2023ರಲ್ಲಿ ಕಾಂಗ್ರೆಸ್ಸು 126 ಸ್ಥಾನ ತಗೊಂಡು ಅಧಿಕಾರಕ್ಕೆ ಬಂದಾಗ ಆಗ ಚೆನ್ನಾಗಿತ್ತು ಆಯೋಗ. 2024 ಲೋಕಸಭೆಯಲ್ಲಿ ಹಿಂಗಾದಾಗ ಮಾತ್ರ ಸಮಸ್ಯೆ. ಸೊ ಹಾಗಾಗಿ ಯಾಕೆ ಈ ಥರ ಡಬಲ್ ಗೇಮ್, ಯಾಕೆ ದ್ವಂದ್ವ ನಿಲುವು, ಯಾಕೆ ರಾಹುಲ್ ಗಾಂಧಿ ಅವರೇ ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದರು. ಸೊ ಅದೇನು ಅಂತಂದರೆ ದಕ್ಷಿಣ ಭಾರತದಲ್ಲೇ ಕಾಂಗ್ರೆಸ್ ಸ್ಟ್ರಾಂಗ್ ಇರೋದು ಕರ್ನಾಟಕದಲ್ಲಿ. ಉತ್ತರ ಭಾರತದಲ್ಲಿ ಸ್ವತಂತ್ರವಾಗಿ ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿದಿಲ್ಲ. ಹಾಗಾಗಿ ತಾನು ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರೆ ರೀಚ್ ಮಾಡ್ಬೋದು. ಮತ್ತು ಅದು ಬೆಂಗಳೂರು ಸೆಂಟ್ರಲಲ್ಲಿ ಸ್ವಲ್ಪ ಮತಗಳಲ್ಲಿ ಸೋತಿತ್ತು ಕಾಂಗ್ರೆಸ್ ಅಭ್ಯರ್ಥಿ. ಸೊ ಹಾಗಾಗಿ ಈ ವಿಷಯನ ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದೇನೂ ಮಾಡೋಕ್ಕಾಗಲ್ಲ. ಗೆದ್ದಾಗ ಸಂಭ್ರಮ, ಸೋತಾಗ ಸೋಲಿನ ಕಾರಣ ಯಾವ್ಯಾವ ರೀತಿಯಲ್ಲಿ ಬೇಕಾದ್ರೂ ಸಿಗ್ಬೋದು. ಸೊ ಇದು ಒಂದು ಕಾರಣ ಅನ್ನೋ ಕಾರಣಕ್ಕೆ ಅವ್ರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತಾವೇನು ಹೇಳ್ತೀರಿ? ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ಈ ಮತವನ್ನು ಕಳ್ಳತನ ಮಾಡಿದ್ದಾರೆ BJP, ಹಾಗಾಗಿ ಕಾಂಗ್ರೆಸ್ ಸೋತಿದೆ, BJP ಗೆದ್ದಿದೆ ಅಂತ ಹೇಳ್ತೀರಾ? ತಮ್ಮ ಒಪಿನಿಯನ್ ಏನು ಈ ಪ್ರತಿಭಟನೆ ಬಗ್ಗೆ? ಕಾಮೆಂಟ್ ಮಾಡಿ. ಧನ್ಯವಾದ.